press the bell icon on the YouTube app and never miss another update. Hi students, so in the previous class we have discussed addition and subtraction of decimals. So today I am going to discuss with you word problems related to addition and subtraction of decimals. So page number 90. So exercise, so previous class ಅಲ್ಲಿ exercise 5.5 problems ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ ಹೌದಲ್ವಾ. ಸೊ ಅದೇ ಎಕ್ಸಸೈಸ್ನ ವರ್ಡ್ ಪ್ರಾಬ್ಲಮ್ಸನ್ನ ಇವತ್ತು ಡಿಸ್ಕಸ್ ಮಾಡ್ತಿದ್ದೀವಿ ಓಕೆನಾ. ಸೊ ಪೇಜ್ ನಂಬರ್ 90 word problems. Aman weighs 25.475 kg and Ritu weighs 26.038 kg. How much will they weigh together? So Amanna weight ಎಷ್ಟಿದೆ 25.475 kg ಇದೆ. ಸೊ ರಿತುನ weight 26.038 ಇದೆ. ಸೊ ನಾವು ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು, ದೇ ವೇಟ್ ಟುಗೆದರ್. ಹೌ ಮಚ್ ವಿಲ್ ದೇ ವೇ ಟುಗೆದರ್ ಅಂದರೆ ಸೊ ಇಬ್ರದ್ದು ವೇಟ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕು, ಇಬ್ರದ್ದು ವೇಟನ್ನ ಆ್ಯಡ್ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ ಓಕೆನಾ. ಸೊ ಸೆಂಟೆನ್ಸ್ ಹೇಗೆ ತೊಗೊಳೋಣ, ಅಮಾನ್ ವೇಸ್ ಅಂದರೆ ದ ವೇಟ್ ಆಫ್ ಅಮಾನ್ ಅಂತ ತೊಗೊಳೋಣ ಸೆಂಟೆನ್ಸ್. ದ ವೇಟ್ ಆಫ್ ಅಮಾನ್. ಸೊಲ್ಯೂಷನ್, ಫಸ್ಟ್ ಪ್ರಾಬ್ಲಮ್, weight of Aman. ಸೊ ಅಮಾನ ವೇಟ್ ಎಷ್ಟಿದೆ 25.475 kg. ಸೊ ದ ವೇಟ್ ಆಫ್ ರಿತು, ವೇಟ್ ಆಫ್ ರಿತು. ಸೊ ರಿತುನ ವೇಟ್ ಎಷ್ಟಿದೆ, ಸೊ 26.038 kg ಇದೆ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು, ಸೊ ಟೋಟಲ್ ವೇಟ್ ಆಫ್ ಅಮಾನ್ ಆ್ಯಂಡ್ ರಿತು. ಸೊ ದೇರ್ ಫೋರ್ ದ ಟೋಟಲ್ ವೇಟ್ ಆಫ್ ಅಮಾನ್ ಆ್ಯಂಡ್ ರಿತು. ಸೊ ಅಮಾನ್ ಆ್ಯಂಡ್ ರಿತುನ ಟೋಟಲ್ ವೇಟನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಸೊ ನಾವೇನು ಮಾಡಬೇಕು, 25.475 ಪ್ಲಸ್ 26.038ನ್ನು ಆ್ಯಡ್ ಮಾಡಬೇಕು. ಸೊ ವರ್ಕಿಂಗ್ ಕಾಲಮಲ್ಲಿ ಆ್ಯಡ್ ಮಾಡೋಣ. ಸೊ 25.475. ಸೊ ಈಗ ಪಾಯಿಂಟ್ ಬರಿತಿದ್ದೀನಿ, ಪಾಯಿಂಟ್ನ ಲೆಫ್ಟ್ ಸೈಡ್ 26 ಇದೆ ಹೌದಲ್ವಾ, ಪಾಯಿಂಟ್ನ ರೈಟ್ ಸೈಡ್ 038 ಇದೆ. ಸೊ ಆ್ಯಡ್ ಮಾಡೋಣ. 8 + 5 13, ಕ್ಯಾರಿ 1, 7 + 3 10 + 1 11, ಕ್ಯಾರಿ 1, 4 + 1 5. ನೆಕ್ಸ್ಟ್ ಪಾಯಿಂಟ್ 6 + 5 11, ಕ್ಯಾರಿ 1, 2 + 2 4 + 1 5. ಸೊ ಇಬ್ರದ್ದು ವೇಟ್ ಎಷ್ಟಿದೆ 51.513 kg ಇದೆ ಓಕೆನಾ. is equal to 51.513 kg. Next, second problem, a drum contained 60 liters of milk. Out of this, 16.35 liters of milk was taken out in one bucket and 8.5 liters in another bucket. How much milk is left in the drum? So drum ಅಲ್ಲಿ ಎಷ್ಟಿದೆ, ಒಂದು ಡ್ರಮ್ ಇದೆ, ಅದರಲ್ಲಿ 60 ಲೀಟರ್ಸ್ ಮಿಲ್ಕ್ ಇದೆ. ಸೊ ಏನು ಮಾಡ್ತಾರೆ, 16.35 ಮೀಟರ್ ಮಿಲ್ಕನ್ನ ಒಂದು ಬಕೆಟಲ್ಲಿ ತೊಗೊಳ್ತಾರೆ. ಸೊ 8.5 ಲೀಟರ್ ಆಫ್ ಮಿಲ್ಕನ್ನ ಮತ್ತೊಂದು ಬಕೆಟಲ್ಲಿ ತೊಗೊಳ್ತಾರೆ. ಅಂದರೆ ಡ್ರಮ್ಮಲ್ಲಿ 60 ಲೀಟರ್ ಇದೆ, ಇಷ್ಟು ಮಿಲ್ಕನ್ನು ತೊಗೊಳ್ತಾರೆ. ಸೊ ಹಾಗಾದರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಹೌ ಮಚ್ ಮಿಲ್ಕ್ ಈಸ್ ಲೆಫ್ಟ್ ಇನ್ ದ ಡ್ರಮ್. ಡ್ರಮ್ಮಲ್ಲಿ ಎಷ್ಟು ಮಿಲ್ಕ್ ಇದೆ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ರಿಮೈನಿಂಗ್ ಎಷ್ಟು ಲೀಟರ್ಸ್ ಆಫ್ ಮಿಲ್ಕ್ ಇದೆ ಡ್ರಮ್ಮಲ್ಲಿ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಏನು ಮಾಡಬೇಕು, ಫಸ್ಟ್ ನಾವು ಸೊ 16.35 ಲೀಟರ್ಸ್ ಆಫ್ ಮಿಲ್ಕ್ ಒಂದು ಬಕೆಟಲ್ಲಿ ತೊಗೊಂಡಿದ್ದಾರೆ, 8.5 ಲೀಟರ್ಸ್ ಆಫ್ ಮಿಲ್ಕ್ ಇನ್ನೊಂದು ಬಕೆಟಲ್ಲಿ ತೊಗೊಂಡಿದ್ದಾರೆ. ಸೊ ಒಟ್ಟು ಟೋಟಲ್ ಡ್ರಮ್ಮಿಂದ ವಾಪಸ್ ತೊಗೊಂಡಿರೋ ಮಿಲ್ಕನ್ನ ಫಸ್ಟ್ ಆ್ಯಡ್ ಮಾಡಬೇಕು. ಅದರಲ್ಲಿ ಬಂದಿರೋ ಆನ್ಸರನ್ನು ನಾವು ಏನು ಮಾಡಬೇಕು, ಟೋಟಲ್ ಲೀಟರ್ ಆಫ್ ಮಿಲ್ಕಿಗೆ ಸಬ್ಟ್ರಾಕ್ಟ್ ಮಾಡಬೇಕು ಓಕೆನಾ. ಸೊ ಹೇಗೆ ತೊಗೊಳೋಣ ಸೆಂಟೆನ್ಸು, ಟೋಟಲ್ ಲೀಟರ್ಸ್ ಆಫ್ ಮಿಲ್ಕ್ ಇನ್ ಡ್ರಮ್. ಸೊ ಡ್ರಮ್ಮಲ್ಲಿ ಟೋಟಲ್ ಎಷ್ಟು ಲೀಟರ್ಸ್ ಆಫ್ ಮಿಲ್ಕ್ ಇದೆ, second one, solution, total
liters, total liters of milk in a drum. ಸೊ ಡ್ರಮ್ಮಲ್ಲಿ ಎಷ್ಟಿದೆ 60 ಲೀಟರ್ಸ್ ಇದೆ, ಹೌದಲ್ವಾ? ಸೊ ಏನು ಮಾಡಿದ್ದಾರೆ ನೆಕ್ಸ್ಟು, ಸೊ ಟೋಟಲ್ ಮಿಲ್ಕ್ ಟೇಕನ್ ಇನ್ 2 buckets. Total liters of milk taken out, taken, so total liters of milk taken in 2 buckets. ಸೊ 2 buckets ಅಲ್ಲಿ ಎಷ್ಟು ಮಿಲ್ಕ್ ತಗೊಂಡಿದ್ದಾರೆ, ಹೌದಲ್ವಾ? ಸೊ ಫಸ್ಟ್ ಬಕೆಟಲ್ಲಿ ಏನು ಮಾಡಿದ್ದಾರೆ 16.35 ಲೀಟರ್ ತಗೊಂಡಿದ್ದಾರೆ. ಸೊ ಇನ್ನೊಂದು ಬಕೆಟಲ್ಲಿ 8.5 ಲೀಟರ್ಸ್ ಆಫ್ ಮಿಲ್ಕ್ ತಗೊಂಡಿದ್ದಾರೆ. ಸೊ ಏನು ಮಾಡಬೇಕು, ಎರಡನ್ನು ಆ್ಯಡ್ ಮಾಡಬೇಕು, ಓಕೆನಾ? 16.35 ಪಾಯಿಂಟ್ ಇದೆ, ಸೊ ಪಾಯಿಂಟ್ನ ಲೆಫ್ಟ್ ಸೈಡ್ 8 ಬರೀತಿದ್ದೀನಿ, ಪಾಯಿಂಟ್ನ ರೈಟ್ ಸೈಡ್ 5ನ ಬರೀತಿದ್ದೀನಿ. ಸೊ ಈಗ ನೆಕ್ಸ್ಟ್ ಆ್ಯಡ್ ಮಾಡೋಣ. 5 + 3 8 ಪಾಯಿಂಟ್, ಸೊ 6 + 8 14, ಕ್ಯಾರಿ 1 + 1 2. ಸೊ ಹಾಗಾದರೆ ಎಷ್ಟು ಲೀಟರ್ಸ್ ಆಫ್ ಮಿಲ್ಕನ್ನು ಡ್ರಮ್ಮಿಂದ ಹೊರಗೆ ತೆಗೆದಿದ್ದಾರೆ? 24.85 ಲೀಟರ್ಸ್ ಆಫ್ ಮಿಲ್ಕನ್ನು ಡ್ರಮ್ಮಿಂದ ಹೊರಗೆ ತೆಗೆದಿದ್ದಾರೆ. ಸೊ ಹಾಗಾದರೆ ಡ್ರಮ್ಮಲ್ಲಿ ರಿಮೈನಿಂಗ್ ಮಿಲ್ಕ್ ಎಷ್ಟು ಉಳಿದಿದೆ ಅಂದರೆ, ಸೊ ಇಲ್ಲಿ 60 ಲೀಟ್ರ್ ಡ್ರಮ್ಮಲ್ಲಿತ್ತು, ಅದರಲ್ಲಿ ಇಷ್ಟು ಲೀಟರ್ಸ್ ಆಫ್ ಮಿಲ್ಕ್ ಹೊರಗೆ ತೆಗೆದಿದ್ದಾರೆ ಅಂದರೆ ಈಗ ರಿಮೈನಿಂಗ್ ನಾವು ಎಷ್ಟು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇವೆರಡನ್ನ ಏನು ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡಬೇಕು. ದೇರ್ಫೋರ್ ರಿಮೈನಿಂಗ್ liters of milk in drum. ಸೊ ಡ್ರಮ್ಮಲ್ಲಿ ಎಷ್ಟಿದೆ, ಸೊ ಏನು ಮಾಡೋಣ, 60 ಮೈನಸ್ 24.85 ಸಬ್ಟ್ರ್ಯಾಕ್ಟ್ ಮಾಡೋಣ, ಓಕೆನಾ? ಸೊ 60 ಇದೆ, ಹೌದಲ್ವ? 60ನ ಹೇಗೆ ಬರೆಯೋಣ? ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸಬ್ಟ್ರಾಕ್ಷನ್ ಆಫ್ ಡೆಸಿಮಲ್ಸ್ ಡಿಸ್ಕಸ್ ಮಾಡಿದ್ವಿ. 60ನ ಹೇಗೆ ಬರೆಯೋಣ? 60.00 60.00, ಹೌದಲ್ವಾ? ಸೊ ಇದನ್ನು 24.85 ಅಂತ ಬರೆಯೋಣ. ಸೊ ನೆಕ್ಸ್ಟ್ ಸಬ್ಟ್ರಾಕ್ಟ್ ಮಾಡೋದು ನಿಮ್ಗೆ ಗೊತ್ತೇ ಇದೆ. ಸಬ್ಟ್ರಾಕ್ಟ್ ಮಾಡುವಾಗ ಸೊ ಇಲ್ಲಿ ಪಾಯಿಂಟನ್ನು ನೀವು ಇಗ್ನೋರ್ ಮಾಡಿ ಸಬ್ಟ್ರಾಕ್ಟ್ ಮಾಡ್ಬೋದು, ಓಕೆನಾ? ಫಸ್ಟ್ 0ನ 10 ಮಾಡ್ಕೊಳ್ಳೋಣ, ರಿಮೈನಿಂಗ್ 0ಸನ್ನ 9 ಮಾಡ್ತಾ ಹೋಗೋಣ. ನೆಕ್ಸ್ಟ್ ಈ 6 ಬಾರು ಕೊಟ್ಟಿರುತ್ತೆ, ಹೌದಲ್ವಾ? ಇದನ್ನು 5 ಮಾಡೋಣ. 10ನಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದರೆ 5, 9ನಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದರೆ 1, ಸೊ ಪಾಯಿಂಟ್ ಬರೆಯೋಣ. ಸೊ 9ನಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದರೆ 5, 5ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದರೆ 3. ಸೊ ಡ್ರಮ್ಮಲ್ಲಿ ಎಷ್ಟು ಮಿಲ್ಕ್ ಇದೆ? 35.15 ಲೀಟರ್ಸ್ ಆಫ್ ಮಿಲ್ಕ್ ಇದೆ ಡ್ರಮ್ಮಲ್ಲಿ, ಓಕೆನಾ? ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್. ಅಕ್ಷಯ್ಸ್ ಫಾದರ್ ಡ್ರೋವ್ 111.3 kilometer on Monday and 83.9 kilometer on Tuesday. How many kilometers less did he drive on Tuesday? ಸೊ ಏನು ಮಾಡಬೇಕು? ಸೊ ಅಕ್ಷಯ್ ಫಾದರ್ ಏನು ಮಾಡಿದ್ದಾರೆ? ಡ್ರೈವ್ ಮಾಡಿದ್ದಾರೆ. ಸೊ ಮಂಡೇ 111.3 ಕಿಲೋಮೀಟರ್ ಡ್ರೈವ್ ಮಾಡಿದ್ದಾರೆ. ಸೊ ಟ್ಯೂಸ್ಡೇ 83.9 ಕಿಲೋಮೀಟ್ರ್ ಡ್ರೈವ್ ಮಾಡಿದ್ದಾರೆ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು? ಸೊ ಹಾಗಾದರೆ ಟ್ಯೂಸ್ಡೇ ಎಷ್ಟು ಆ್ಯಕ್ಚುಲಿ ಟ್ಯೂಸ್ಡೇ ಕಮ್ಮಿನೇ ಡ್ರೈವ್ ಮಾಡಿದ್ದಾರೆ, ಆದರೆ ಎಷ್ಟು ಕಿಲೋಮೀಟರ್ ಕಮ್ಮಿ ಡ್ರೈವ್ ಮಾಡಿದ್ದಾರೆ ಅದನ್ನು ಫೈಂಡ್ ಔಟ್ ಮಾಡಬೇಕು, ಓಕೆನಾ? ಸೊ ಇದು ಹೋಮ್ವರ್ಕ್ ಪ್ರಾಬ್ಲಮ್, ನೀವೇ ಮಾಡಬೇಕಾಗುತ್ತೆ. ಸೊ ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕು. ನೆಕ್ಸ್ಟ್ ಫೋರ್ತ್ ಒನ್. ಇನ್ ಎ ಶೂಟಿಂಗ್ ಕಾಂಪಿಟೇಷನ್ ಟೀಮ್ ಎ ಸ್ಕೋರ್ಡ್ 143.9 points and team B squared 101.86 point. By how many points did the winning team win? ಸೊ ಏನು ಶೂಟಿಂಗ್ ಕಾಂಪಿಟೇಷನ್ ಇತ್ತು, ಟೀಮ್ ಎ ಸೊ 143.9 ಪಾಯಿಂಟ್ಸ್ ಸ್ಕೋರ್ ಮಾಡಿದೆ, ಟೀಮ್ ಬಿ 104.86 ಪಾಯಿಂಟ್ಸ್ ಸ್ಕೋರ್ ಮಾಡಿದೆ. ಸೊ ಈಗ ಏನು ಫೈಂಡ್ ಔಟ್ ಮಾಡಬೇಕು? ಬೈ ಹೌ ಮೆನಿ ಪಾಯಿಂಟ್ಸ್ ಡಿಡ್ ದ ವಿನ್ನಿಂಗ್ ಟೀಮ್ಸ್ ವಿನ್. ಸೊ ಈಗ ವಿನ್ನಿಂಗ್ ಟೀಮ್ ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ? ಆ್ಯಕ್ಚುಲಿ ಇಲ್ಲೇ ಗೊತ್ತಾಗುತ್ತೆ ಸ್ಕೋರ್ ನೋಡಿದಾಗ್ಲೇ. ಸೊ ವಿನ್ನಿಂಗ್ ಟೀಮ್ ಯಾವುದು? ವಿನ್ನಿಂಗ್ ಟೀಮು ಎ, ಹೌದಲ್ವಾ? ಸೊ ಹಾಗಾದರೆ
ಸೊ ಬಿಗಿಂತ ವಿನ್ನಿಂಗ್ ಟೀಮ್ ಎಷ್ಟು ಸ್ಕೋರ್ ಮಾಡಿದೆ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಏನು ಮಾಡಬೇಕು, ಸ್ಕೋರನ್ನು ನಾವು ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಿದಾಗ ಸೊ ನಮಗೆ ಆನ್ಸರ್ ಬರುತ್ತೆ. ಓಕೆನಾ. ಸೊ ಫೋರ್ತ್ ಒನ್ ಸೊಲ್ಯೂಷನ್. Score of team A, fourth one solution, score of team A. Team A na score ಏನಿದೆ, ಸೊ 143.9 ಇದೆ ಹೌದಲ್ವಾ, 143.9 ಪಾಯಿಂಟ್ಸ್ ಇದೆ ಹೌದಲ್ವಾ. ಸೊ ಸ್ಕೋರ್ ಆಫ್ ಬಿ ಟೀಮ್ನ ಸ್ಕೋರ್ ಎಷ್ಟಿದೆ, ಸ್ಕೋರ್ ಆಫ್ ಟೀಮ್ ಬಿ. ಸೊ ಟೀಮ್ ಬಿನ ಸ್ಕೋರ್ ಎಷ್ಟಿದೆ, 101.86 ಪಾಯಿಂಟ್ಸ್ ಇದೆ ಹೌದಲ್ವಾ. ಸೊ ಹಾಗಾದರೆ ವಿನ್ನಿಂಗ್ ಟೀಮ್ನ ಸ್ಕೋರು ಸೊ ಎಷ್ಟು ಜಾಸ್ತಿ ಇದೆ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು ಹೌದಲ್ವಾ. ಸೊ ದೇರ್ ಫೋರ್ ಫಸ್ಟ್ ಏನು ಮಾಡೋಣ, ಡಿಫರೆನ್ಸ್ ಫೈಂಡ್ ಔಟ್ ಮಾಡೋಣ. ಡಿಫರೆನ್ಸ್ ಆಫ್ ಬೋತ್ ಎ ಆ್ಯಂಡ್ ಬಿ ಟೀಮ್ ಹೌದಲ್ವಾ. 143.9 ಮೈನಸ್ 101.86. ಸೊ ಏನು ಮಾಡೋಣ, ಸಬ್ಟ್ರಾಕ್ಟ್ ಮಾಡೋಣ. ಓಕೆನಾ. 143.9 ಸೊ 101.86 ಹೌದಲ್ವಾ. ಸೊ ಡೆಸಿಮಲ್ ಪಾಯಿಂಟ್ ಆದಮೇಲೆ ಡೆಸಿಮಲ್ ಪಾರ್ಟಲ್ಲಿ ಇಲ್ಲಿ 1 ಡಿಜಿಟ್ ಇದೆ, ಇಲ್ಲಿ 2 ಡಿಜಿಟ್ ಇದೆ. ಸೊ ಲೈಕ್ ಡೆಸಿಮಲ್ಸ್ ಮಾಡ್ಕೊಳ್ಳೋಣ. ಇದನ್ನು 9ಗೆ 0ನ ಆ್ಯಡ್ ಮಾಡ್ತಿದ್ದೀನಿ. ಓಕೆನಾ. ಸೊ ಈಗ ಲೈಕ್ ಡೆಸಿಮಲ್ಸ್ ಆಯಿತು. ಈಗ ಏನು ಮಾಡೋಣ, ಸಬ್ಟ್ರಾಕ್ಟ್ ಮಾಡೋಣ. ಸೊ 0ಅಲ್ಲಿ 6 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಳ್ಳೋಣ. ಸೊ 10 ಆಗುತ್ತೆ. ಸೊ ಇದು 8 ಆಗುತ್ತೆ. 10ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 4, 8ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 0. ನೆಕ್ಸ್ಟ್ ಪಾಯಿಂಟ್ ಬರೆಯೋಣ. 3ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 2. ಸೊ 4ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದರೆ 4, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದರೆ 0. ಸೊ ಹಾಗಾದರೆ ಸೊ ವಿನ್ನಿಂಗ್ ಟೀಮು ಎಷ್ಟು ಸ್ಕೋರ್ ಮಾಡಿದೆ, 42.04 ಪಾಯಿಂಟ್ಸು, 3 ಪಾಯಿಂಟ್ಸು ಸ್ಕೋರ್ ಮಾಡಿದೆ. ಸೊ ಹಾಗಾದರೆ ಸೊ ಇಲ್ಲೇ ಗೊತ್ತಾಗುತ್ತೆ ವಿನ್ನಿಂಗ್ ಟೀಮ್ ಯಾವುದು ಅಂತೇಳಿ. ಸೊ ಇಲ್ಲಿ 143 101ಗೆ ಕಂಪೇರ್ ಮಾಡಿದರೆ 143 ಗ್ರೇಟರ್ ಇದೆ. ಸೊ ಹಾಗಾದರೆ ವಿನ್ನಿಂಗ್ ಟೀಮ್ ಎ, ನಮಗೆ ಗೊತ್ತಿದೆ ವಿನ್ನಿಂಗ್ ಟೀಮ್ ಎ ಅಂತೇಳಿ. ಆದರೆ ಎಷ್ಟು ಸ್ಕೋರ್ ಮಾಡಿದೆ, ಬಿ ಟೀಮ್ಗಿಂತಲೇ ಎಷ್ಟು ಮೋರ್ ಪಾಯಿಂಟ್ಸ್ ಸ್ಕೋರ್ ಮಾಡಿದೆ, 42.04 ಪಾಯಿಂಟ್ ಸ್ಕೋರ್ ಮಾಡಿದೆ. 42.04 ಪಾಯಿಂಟ್ಸ್ ಮೋರ್ ಸ್ಕೋರ್ ಮಾಡಿದೆ. ದೇರ್ ಫೋರ್ ಟೀಮ್ ಎ ಸ್ಕೋರ್ಡ್ 42.04 points more than team B. Okay na. Next to fifth, Radha went to the market with rupees 50.50 in her purse. She bought a geometry box for rupees 31.75. How much money is left in Radha's purse? So Radha ಹತ್ರ ಎಷ್ಟಿದೆ, 50.50 ಪೈಸಾ ಇದೆ. 50 rupees 50 ಪೈಸಾ ಇದೆ ಹೌದಲ್ವಾ. ಸೊ ಆಕೆ ಏನು ಮಾಡಿದ್ದಾಳೆ, ಜೊಮೆಟ್ರಿ ಬಾಕ್ಸನ್ನು ತೊಗೊಂಡಿದ್ದಾಳೆ. ಎಷ್ಟು ರೂಪಿ, 31 rupees 75 ಪೈಸಾ. ಸೊ ಹಾಗಾದ್ರೆ ಆಕೆ ಹತ್ರ ಎಷ್ಟು ಅಂದರೆ ಅಕ್ಕಿ ಹತ್ರ ಅಂದರೆ ರಾಧನ ಹತ್ರ ಅಕ್ಕಿ ಪರ್ಸಲ್ಲಿ ಎಷ್ಟು ಅಮೌಂಟ್ ಉಳಿದಿದೆ ಅಂದರೆ ಏನು ಮಾಡಬೇಕು, 50 rupees 50 ಪೈಸಾದಲ್ಲಿ 31 rupees 75 ಪೈಸಾನ ಸಪ್ರೇಟ್ ಮಾಡಿದಾಗ ಆನ್ಸರ್ ಸಿಗುತ್ತೆ. ಸೊ ನೀವೇ ಬರಬೇಕಾಗುತ್ತೆ, ನೀವೇ ಮಾಡಬೇಕು. ಸೊ ನೆಕ್ಸ್ಟ್ 6th one, ಸಂಜಯ್ ಕ್ಯಾನ್ ಸ್ವಿಮ್ 100 meters in 72.4 seconds. Ajit can swim the same distance in 72.05 seconds. Who is faster than by how much? So ಇಬ್ಬರೂ 100 meters ಏನು ಮಾಡಿದ್ದಾರೆ, ಡಿಸ್ಟೆನ್ಸ್ ಕವರ್ ಮಾಡಿದ್ದಾರೆ. ಸೊ ಸಂಜಯ್ 100 meters ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ 72.4 ಸೆಕೆಂಡ್ ತೊಗೊಂಡಿದ್ದಾನೆ. ಅಜಿತ್ ಸೇಮ್ ಡಿಸ್ಟೆನ್ಸನ್ನು ಕವರ್ ಮಾಡೋದಕ್ಕೆ 72.05 ಸೆಕೆಂಡ್ ತೊಗೊಂಡಿದ್ದಾನೆ. ಹೂ ಈಸ್ ಫಾಸ್ಟರ್ ಬೈ ಹೌ ಮಚ್ ಅಂದರೆ ಯಾರು ಫಾಸ್ಟ್ ಅಂತ ನಾವು ಏನು ಮಾಡಬೇಕು,
ಫೈಂಡ್ ಔಟ್ ಮಾಡಬೇಕು. ಸೊ ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಿದಾಗ ಸೊ ನಮಗೆ ಆನ್ಸರ್ ಬರುತ್ತೆ. ಸೊ ಇಲ್ಲೂ ಸಹ ಸಬ್ಟ್ರಾಕ್ಷನ್ ಮಾಡಬೇಕು. ದ ಥಿಕ್ನೆಸ್ ಆಫ್ ಒನ್ ಬುಕ್ ಈಸ್ 3.8 centimeter, that of another book is 2.09 centimeter. What is the thickness of the books together when placed on the other? ಸೊ ಒಂದು ಬುಕ್ನ ಥಿಕ್ನೆಸ್ 3.8 centimeter ಇದೆ ದಪ್ಪ, ಓಕೆನಾ. ಒಂದು ಬುಕ್ನ ಎಷ್ಟು ದಪ್ಪ ಇದೆ, 3.8 centimeter ಇದೆ. ಇನ್ನೊಂದು ಬುಕ್ಕು 2.09 centimeter ಇದೆ. ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಸೊ ಎರಡು ಬುಕ್ಕನ್ನು ಒಂದ್ರ ಮೇಲೆ ಒಂದಿಟ್ಟಾಗ ಎಷ್ಟು ಥಿಕ್ನೆಸ್ ಇದೆ ಅಂದರೆ, ಸೊ 3.8 ಆ್ಯಂಡ್ 2.09 ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದಾಗ ನಮಗೆ ಸೊ ಎರಡು ಬುಕ್ನ ಥಿಕ್ನೆಸ್ಸು ಸಿಗುತ್ತೆ. 8th one, a drum can hold 57.6 liters of water. If 21.55 liters of water is used up, how much water is left in the drum? ಹೌದಲ್ವಾ, ಸೆಕೆಂಡ್ ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ಥರ. ಸೊ ಇಲ್ಲಿ ಏನು ಮಾಡಬೇಕು, ಡೈರೆಕ್ಟು ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಡ್ರಮ್ಮಲ್ಲಿ ಎಷ್ಟಿದೆ, 57.6 ಲೀಟರ್ಸ್ ಆಫ್ ವಾಟರ್ ಇದೆ, ಹೌದಲ್ವಾ. ಸೊ ಅದರಲ್ಲಿ 21.55 ಲೀಟರ್ಸ್ ಆಫ್ ವಾಟರನ್ನು ಯೂಸ್ ಮಾಡಿದರೆ, ಸೊ ರಿಮೈನಿಂಗ್ ಎಷ್ಟು ವಾಟರ್ ಡ್ರಮ್ಮಲ್ಲಿ ಉಳಿದಿದೆ ಅಂದರೆ ಏನು ಮಾಡಬೇಕು, ನಾವೇನು ಮಾಡಬೇಕು, ಎರಡು ಡೆಸಿಮಲ್ಸನ್ನು ನಾವೇನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ, ಓಕೆನಾ. ಸೊ ಇವು ವರ್ಡ್ ಪ್ರಾಬ್ಲಮ್ಸು. ಸೊ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಡೆಸಿಮಲ್ಸ್ ಮೇಲೆ ನಾವು ವರ್ಡ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ. ಸೊ ನೆಕ್ಸ್ಟು ಈಗ ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ಸನ್ನು ಮಲ್ಟಿಪ್ಲೈ ಮಾಡೋದು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಡೆಸಿಮಲ್ಸನ್ನು ಮಲ್ಟಿಪ್ಲೈ ಮಾಡುವಾಗ ಸೊ ನಾವು ಹೇಗೆ ಕಾಮನ್ ನಂಬರ್ಸನ್ನು ಮಲ್ಟಿಪ್ಲೈ ಮಾಡ್ತೀವಿ, ಹೌದಲ್ವಾ, ಹೋಲ್ ನಂಬರ್ಸನ್ನು ಅದೇ ಥರ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಾದಮೇಲೆ ಪಾಯಿಂಟನ್ನು ಇಡಬೇಕು. ಡೆಸಿಮಲ್ಸನ್ನು ಆ್ಯಡ್ ಮತ್ತು ಸಬ್ಟ್ರಾಕ್ಟ್ ಮಾಡುವಾಗ ಆ್ಯಡ್ ಮಾಡ್ತಾನೆ ಪಾಯಿಂಟ್ ಇಡ್ತಾ ಹೋಗ್ತೀವಿ, ಪಾಯಿಂಟ್ ಪ್ಲೇಸಲ್ಲಿ ಪಾಯಿಂಟನ್ನು ಇಡ್ತಾ ಹೋಗ್ತೀವಿ. ಆದರೆ ಇಲ್ಲಿ ಡೆಸಿಮಲ್ಸನ್ನು ಸಬ್ಟ್ರಾಕ್ಟ್ ಮಾಡುವಾಗ ಏನು ಮಾಡಬೇಕು, ಡೆಸಿಮಲ್ಸನ್ನು ಮಲ್ಟಿಪ್ಲೈ ಮಾಡುವಾಗ ಫಸ್ಟ್ ನಾವು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಅದಾದಮೇಲೆ ಸೊ ನಂಬರ್ ಆಫ್ ಡೆಸಿಮಲ್ ಪಾರ್ಟ್ಸನ್ನು ಕೌಂಟ್ ಮಾಡಿ ನಾವೇನು ಮಾಡಬೇಕು, ಡೆಸಿಮಲ್ ಪಾಯಿಂಟನ್ನು ಇಡಬೇಕಾಗುತ್ತೆ. ಸೊ ಹೇಗೆ ಅನ್ನೋದನ್ನು ನಾವು ಈಗ ಡಿಸ್ಕಸ್ ಮಾಡೋಣ. Multiplication of decimals. So example, 1.25 into 13. 1.25 into 13 ಇದೆ, ಹೌದಲ್ವಾ. ಸೊ 1.25 into 13. ಸೊ ಆ್ಯಡ್ ಸಬ್ಟ್ರಾಕ್ಟ್ ಮಲ್ಟಿಪ್ಲೈ ಮಾಡುವಾಗ ನಂಬರ್ಸನ್ನು ಆ್ಯಡ್ ಸಬ್ಟ್ರಾಕ್ಟ್ ಮಲ್ಟಿಪ್ಲೈ ಮಾಡುವಾಗ ನಾವು ಏನು ಮಾಡ್ತೀವಿ, ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಡೆಸಿಮಲ್ಸನ್ನು ನಾವು ಸಬ್ಟ್ರಾಕ್ಟ್ ಮಾಡುವಾಗ ಡೆಸಿಮಲ್ಸನ್ನು ನಾವು ಈಗ ಮಲ್ಟಿಪ್ಲೈ ಮಾಡ್ತಿದ್ದೀವಿ ಅಂದರೆ, ಸೊ ಇಲ್ಲೂ ಸಹ ನಾವು ಏನು ಮಾಡ್ತೀವಪ್ಪ ಅಂದರೆ ಫಸ್ಟು ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ನಾವು ಮಲ್ಟಿಪ್ಲೈ ಮಾಡಬೇಕು, ಓಕೆನಾ. ಸೊ ಈಗ ಏನು ಮಾಡ್ತಿದ್ದೀನಿ, 3ಇಂದ ನಾನು 1.25 ಮಲ್ಟಿಪ್ಲೈ ಮಾಡ್ತಿದ್ದೀನಿ. 3ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 3 5s are 15, ಕ್ಯಾರಿ 1, 3 2s are 6 plus 1 7, 3 1s are 3, ಓಕೆನಾ. 3ಇಂದ 1.25 ಮಲ್ಟಿಪ್ಲೈ ಮಾಡಿದ್ದೀನಿ. 3 5s are 15, ಕ್ಯಾರಿ 1, 3 2s are 6 plus 1 7, 3 1s are 3. ಸೊ ಈಗ 1ಇಂದ 1.25 ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ 375 1s ಪ್ಲೇಸಲ್ಲಿ 5 ಇದೆ, ಅದ್ರ ಕೆಳಗೆ ಏನು ಬರೀಬಾರ್ದು, ಪ್ಲಸ್ ಬರೀತೀವಿ, ಹೌದಲ್ವಾ. ಸೊ ನಾವು ಸೆಕೆಂಡ್ ಚಾಪ್ಟ್ರಲ್ಲಿ ದ 4 ಆಪರೇಷನ್ಸಲ್ಲಿ ನಾವು ಮಲ್ಟಿಪ್ಲೈ ಮಾಡೋದನ್ನು ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 1 5s are 5, 1 2s are 2, 1 1s are 1. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಆ್ಯಡ್ ಮಾಡಬೇಕು. 5 7 plus 5 12, ಕ್ಯಾರಿ 1, 3 plus 1 4, 5 6, ನೆಕ್ಸ್ಟ್ 1. ಸೊ ಈಗ ಏನು ಮಾಡಬೇಕು, 1.25 ಇದೆ. ಸೊ ಈಗ ನಾವು ಏನು ಮಾಡಬೇಕು, ಡೆಸಿಮಲ್ ಪಾಯಿಂಟನ್ನು ಇಡಬೇಕು. ಸೊ ಡೆಸಿಮಲ್ ಪಾಯಿಂಟನ್ನು ಇಡಬೇಕಂದ್ರೆ ಇಲ್ಲಿ ಏನು ಮಾಡಬೇಕು ನಾವು, ಸೊ ಯಾವಾಗಲೂ ಡೆಸಿಮಲ್ ಪಾಯಿಂಟನ್ನು ಇಡುವಾಗ ಏನು ಮಾಡಬೇಕು, ಸೊ ನಾವು ರೈಟ್ ಸೈಡಿಂದ ಎಷ್ಟು ಡೆಸಿಮಲ್ ಪಾಯಿಂಟ್ ಇದೆ ಕೌಂಟ್ ಮಾಡಿ ಇಡಬೇಕಾಗುತ್ತೆ. ಸೊ ಇಲ್ಲಿ 13 ಇದೆ, ಇಲ್ಲಿ ಯಾವುದು ಡೆಸಿಮಲ್ ಪಾಯಿಂಟ್ ಇಲ್ಲ. ಸೊ ಹಾಗಾದರೆ ಡೆಸಿಮಲ್ ಪಾಯಿಂಟ್ ಇಲ್ಲಿದೆ, ಹೌದಲ್ವಾ. ಆವಾಗ ಏನು ಮಾಡಬೇಕು, ಸೊ ರೈಟ್ ಸೈಡಿಂದ 1.25 ಇದೆ. ಸೊ ಡೆಸಿಮಲ್ ಪಾರ್ಟ್ ಇಲ್ಲಿದೆ, ಡೆಸಿಮಲ್ ಪಾಯಿಂಟ್ ಇಲ್ಲಿದೆ. ಡೆಸಿಮಲ್ ಪಾರ್ಟ್
ಇಲ್ಲಿದೆ ಅಂದರೆ 1 2 ಎಷ್ಟು ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ 1 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ. ಇಲ್ಲ ಆನ್ಸರಲ್ಲಿನೂ 1 2 ಡಿಜಿಟ್ ಬಿಟ್ಟು ಈ ಥರ ಪಾಯಿಂಟ್ ಇಡಬೇಕು. ಸೊ ಹಾಗಾದರೆ 1.25ನ 13ಇಂದ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ 16.25 ಬರುತ್ತೆ. ಓಕೆನಾ. ಸೊ ಈ ಥರ ಡೆಸಿಮಲ್ ನಂಬರ್ಸನ್ನು ಮಲ್ಟಿಪ್ಲೈ ಮಾಡಬೇಕು. ಓಕೆನಾ. ನೆಕ್ಸ್ಟು ಒನ್ ಮೋರ್ ಎಕ್ಸಾಂಪಲ್ 2.18 ಇಂಟು 1.3 ಹೌದಲ್ವಾ. ಇಲ್ಲಿ ನೋಡ್ರಿ ಈ ಪ್ರಾಬ್ಲಮಲ್ಲಿ 13 ಇದೆ, ಇಲ್ಲಿ 1.3 ಇದೆ. ಓಕೆನಾ. ಸೊ 2.18 ಇಂಟು 1.3. ಸೊ ಇಲ್ಲಿ ನೋಡ್ರಿ 1.3 ಇಲ್ಲೂ ಸಹ ಡೆಸಿಮಲ್ ಪಾಯಿಂಟ್ ಇದೆ, ಇಲ್ಲೂ ಸಹ ಡೆಸಿಮಲ್ ಪಾಯಿಂಟ್ ಇದೆ. ಫಸ್ಟ್ ನಾವೇನು ಮಾಡೋಣ ಮಲ್ಟಿಪ್ಲೈ ಮಾಡೋಣ, ಈ ನಂಬರ್ಸನ್ನ ಮಲ್ಟಿಪ್ಲೈ ಮಾಡಿ ಲಾಸ್ಟಿಗೆ ನಾವೇನು ಮಾಡೋಣ ಆನ್ಸರಲ್ಲಿ ಪಾಯಿಂಟನ್ನ ಡೆಸಿಮಲ್ ಪಾರ್ಟಲ್ಲಿ ಎಷ್ಟು ನಂಬರ್ಸ್ ಇದೆ ಎಷ್ಟು ಡಿಜಿಟ್ಸ್ ಇದೆ ಅದನ್ನು ಕೌಂಟ್ ಮಾಡಿ ಬರಿಬೇಕಾಗುತ್ತೆ. ಫಸ್ಟ್ ಮಲ್ಟಿಪ್ಲೈ ಮಾಡೋಣ. 3 8 24. ಸೊ 3ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 3 8 24 ಕ್ಯಾರಿ 2 3 1 3 ಪ್ಲಸ್ 2 5 3 2 6. ನೆಕ್ಸ್ಟು ಪ್ಲಸ್ ಬರೀತಿದ್ದೀನಿ ಹೌದಲ್ವಾ. 1 8 8 1 1 1 1 2 2. ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ ಆ್ಯಡ್ ಮಾಡ್ತಿದ್ದೀನಿ. 4 8 ಪ್ಲಸ್ 5 13 ಕ್ಯಾರಿ 1 6 ಪ್ಲಸ್ 1 7 ಪ್ಲಸ್ 1 8 2 ಹೌದಲ್ವಾ. ಸೊ ಇದು ಆನ್ಸರ್ ಬಂತು. ಈಗ ನಾವೇನು ಮಾಡಬೇಕು ಡೆಸಿಮಲ್ ಪಾಯಿಂಟನ್ನು ಇಡಬೇಕು ಹೌದಲ್ವಾ. ನಾವು ಮಲ್ಟಿಪ್ಲೈ ಮಾಡಿರೋದು ಡೆಸಿಮಲ್ ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿದೀವಿ ಅಂದರೆ ಆನ್ಸರು ಸಹ ಡೆಸಿಮಲ್ ನಂಬರ್ಸೇ ಬರಬೇಕು ಹೌದಲ್ವಾ. ಇಲ್ಲಿ ನೋಡ್ರಿ ಡೆಸಿಮಲ್ ಪಾಯಿಂಟ್ ಇದೆ, ಇಲ್ಲಿ 3 ಅನ್ನೋದು 1 ಡಿಜಿಟ್ ಇದೆ, 3 ಅನ್ನೋದು 1 ಡಿಜಿಟ್ ಇದೆ. ಸೊ ಇಲ್ಲಿ 1 ಡಿಜಿಟ್ ಮಲ್ಟಿಪ್ಲಿಕೇಶನ್ ಸೈನ್ ಇದೆ ಹೌದಲ್ವಾ, ಇದು ಮಲ್ಟಿಪ್ಲೇಯರ್ ಆಗುತ್ತೆ. ಮಲ್ಟಿಪ್ಲೇಯರಲ್ಲಿ ಡೆಸಿಮಲ್ ಪಾಯಿಂಟ್ 1 ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಇದೆ 1. ಓಕೆನಾ. ನೆಕ್ಸ್ಟ್ ಇಲ್ಲಿ ಮಲ್ಟಿಪ್ಲಿಕ್ಯಾಂಡಲ್ಲಿ ಪಾಯಿಂಟ್ ಇಲ್ಲಿದೆ. ಸೊ ಎಷ್ಟು ಡಿಜಿಟ್ ಇದೆ 1 2 ಡಿಜಿಟ್, ಡೆಸಿಮಲ್ ಪಾರ್ಟಲ್ಲಿ 1 2 ಡಿಜಿಟ್ ಇದೆ. ಸೊ ಹಾಗಾದ್ರೆ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ 3 ಡಿಜಿಟ್. ಸೊ ಇಲ್ಲೊಂದು ಡಿಜಿಟ್ಟು 1 ಡಿಜಿಟ್ 2 3 ಡಿಜಿಟ್. ಹಾಗಾದ್ರೆ ಡೆಸಿಮಲ್ ಪಾಯಿಂಟ್ 3 ಡಿಜಿಟ್ ಬಿಟ್ಟು ನಾವು ಇಡಬೇಕಾಗುತ್ತೆ. ರೈಟ್ ಸೈಡಿಂದನೇ ಕೌಂಟ್ ಮಾಡಬೇಕು. ಸೊ ರೈಟ್ ಸೈಡಿಂದನೇ ಪಾಯಿಂಟನ್ನು ಇಡಬೇಕು. ಸೊ 1 2 3 1 2 3. ಸೊ ಆನ್ಸರ್ 2.834. ಈ ಥರ ನಾವೇನು ಮಾಡ್ತೀವಿ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು ಒನ್ ಮೋರ್ ಇಂಟ್ರೆಸ್ಟಿಂಗ್ ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ಸ್ ಬೈ 10 100 and 1000. So multiplication of decimals by 10 100 1000 ಹೌದಲ್ವಾ. ಸೊ ಈಗ ಏನು ಮಾಡ್ತೀವಿ ಯಾವುದೇ ಒಂದು ಡೆಸಿಮಲ್ ನಂಬರ್ ಇರಲಿ ಆ ಡೆಸಿಮಲ್ ನಂಬರನ್ನು ಏನು ಮಾಡ್ತೀವಪ್ಪ ಅಂದರೆ ನಾವು ಸೊ 10ಇಂದ 100ಇಂದ 1000ಇಂದ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆನಾ. ಸೊ ಈಗ ಫಾರ್ ಎಕ್ಸಾಂಪಲ್ 9.751 ಓಕೆನಾ. ಸೊ 9.751 ಹೌದಲ್ವಾ. ಸೊ ಸೇಮ್ 9.751 9.751. ಸೊ ಇದು ಡೆಸಿಮಲ್ ನಂಬರ್, ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ಸ್. ಸೊ ಇದು ಡೆಸಿಮಲ್ ನಂಬರ್ ಆಗುತ್ತೆ. ಬೈ ಸೊ ಎದರಿಂದ ಮಲ್ಟಿಪ್ಲೈ ಮಾಡೋಣ ಬೈ 10 100 and 1000. ಸೇಮ್ ಇದೇ ನಂಬರನ್ನು ನಾನು 10ಇಂದ ಮಲ್ಟಿಪ್ಲೈ ಮಾಡ್ತೀನಿ, 100ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ, 1000ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಹಾಗಾದರೆ ಆನ್ಸರ್ ಏನು ಬರುತ್ತೆ ಚೆಕ್ ಮಾಡೋಣ. ಸೊ ವರ್ಕಿಂಗ್ ಕಾಲಮಲ್ಲಿ ಮಲ್ಟಿಪ್ಲೈ ಮಾಡ್ತಿದ್ದೀನಿ 9.751 ಇಂಟು 10. ಸೊ ನಿಮಗೆ ಮಲ್ಟಿಪ್ಲೈ ಮಾಡೋದು ನಿಮಗೆ ಗೊತ್ತೇ ಇದೆ ಹೌದಲ್ವಾ. ಸೊ ಇಲ್ಲಿ 0 ಇದೆ, ಈ 0ನ ಫಸ್ಟ್ ಬರ್ಕೊಂಡು ಬಿಡೋಣ. ಸೊ ಈಗ ಏನು ಮಾಡೋಣ 1ಇಂದ ಮಲ್ಟಿಪ್ಲೈ ಮಾಡೋಣ. 1 1 1 1 5 5 1 7 7 1 9 9 ಹೌದಲ್ವಾ. 0ನ ಬರ್ಕೊಂಡು ಬಿಟ್ಟಿದ್ದೀನಿ. ಈಗ ರಿಮೇನಿಂಗ್ 1 ಇದೆ, 1ಇಂದ 9.751 ಮಲ್ಟಿಪ್ಲೈ ಮಾಡಿದ್ದೀನಿ ಹೌದಲ್ವಾ. ಸೊ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಇಷ್ಟು ಬಂತು. ಈಗ ಡೆಸಿಮಲ್ ಪಾಯಿಂಟನ್ನು ಇಡಬೇಕು ಹೌದಲ್ವಾ. ರೈಟ್ ಸೈಡಿಂದ ಕೌಂಟ್ ಮಾಡ್ತಿದ್ದೀನಿ 1 2 3. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲ, ಓನ್ಲಿ 10 ಇದೆ ಹೌದಲ್ವಾ. ಇಲ್ಲಿ ಏನು ಮಾಡಬೇಕು ಡೆಸಿಮಲ್ ಪಾಯಿಂಟ್ ಇಲ್ಲಿದೆ, ಎಷ್ಟು ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ 1 2 3 ಡಿಜಿಟ್ ಬಿಟ್ಟು. ಆನ್ಸರಲ್ಲಿ 1 2 3 ಡಿಜಿಟ್ ಬಿಟ್ಟು ಪಾಯಿಂಟ್ ಬರೀತೀವಿ. ಸೊ ಹಾಗಾದರೆ ಆನ್ಸರ್ ಏನು 97.510 ಹೌದಲ್ವಾ.
ಓಕೆನಾ. ನೆಕ್ಸ್ಟು ಸೇಮ್ ಇದೇ ನಂಬರನ್ನು 100ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 9.751 ಇಂಟು 100 ಹೌದಲ್ವಾ. 10ನಲ್ಲಿ 1 0 ಇತ್ತು, 1 0ನ ಆನ್ಸರಲ್ಲಿ ಬರ್ಕೊಂಡೆ. ಈಗ 100ಅಲ್ಲಿ ಎಷ್ಟು ಝೀರೋಸ್ ಇದೆ? 1 ಫಾಲೋಡ್ ಬೈ 2 zeros ಹೌದಲ್ವಾ. 1 ಮುಂದೆ 2 zeros ಇದೆ, 1 2. ಸೊ ಆನ್ಸರಲ್ಲಿ 2 zeros ಬರ್ಕೊಳ್ತಿದ್ದೀನಿ. ಸೊ ಈಗ ರಿಮೈನಿಂಗ್ ಡಿಜಿಟ್ 1 ಇದೆ, 1ಇಂದ ಇದಿಷ್ಟು ಡಿಜಿಟ್ಸನ್ನು ಮಲ್ಟಿಪ್ಲೈ ಮಾಡ್ತಿದ್ದೀನಿ. 1 1 1, 1 5 5, 1 7 7, 1 9 9. ಸೊ ಈಗ ಎಷ್ಟು ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ? 1 2 3 ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ. 1 2 3 ಓಕೆನಾ. 1 2 3 ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ. ಆನ್ಸರ್ ಏನು? 975.100 ಹೌದಲ್ವಾ. ಸೊ ಈಗ ಸೇಮ್ ನಂಬರನ್ನು ಏನು ಮಾಡೋಣ ನಾವು? ಸೊ 1000ಇಂದ ಮಲ್ಟಿಪ್ಲೈ ಮಾಡೋಣ. ಓಕೆನಾ. 9.751 ಇಂಟು 1000 ಹೌದಲ್ವಾ. ಸೊ 1000ಅಲ್ಲಿ ಎಷ್ಟು ಝೀರೋಸ್ ಇದೆ? 3 zeros ಇದೆ. 1 2 3, 1 2 3 zeros ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕಿಲ್ಲಿ? ಸೊ 1ಇಂದ ಮಲ್ಟಿಪ್ಲೈ ಮಾಡಬೇಕು. 1 1 1, 1 5 5, 1 7 7, 1 9 9. ಸೊ ಈಗ ಎಷ್ಟು ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ? 3 ಡಿಜಿಟ್ ಬಿಟ್ಟು. 1 2 3 ಡಿಜಿಟ್ ಬಿಟ್ಟು, 1 2 3 ಡಿಜಿಟ್ ಬಿಟ್ಟು ಪಾಯಿಂಟ್. ಸೊ ಆನ್ಸರ್ ಏನಿದೆ? 9751.000 ಓಕೆನಾ. ಸೊ ಇಲ್ಲಿ ಡೆಸಿಮಲ್ ನಂಬರನ್ನು 10ಇಂದ ಮಲ್ಟಿಪ್ಲೈ ಮಾಡಿದಾಗ, 100ಇಂದ ಮಲ್ಟಿಪ್ಲೈ ಮಾಡಿದಾಗ, 1000ಇಂದ ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಬಂದಿದೆ ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಪಾಯಿಂಟ್ ಎಲ್ಲಿದೆ? 9 ಆದಮೇಲೆ ಪಾಯಿಂಟ್ ಇದೆ ಹೌದಲ್ವಾ. ಸೊ 9 ಆದಮೇಲೆ ಪಾಯಿಂಟ್ ಇದೆ. ನಾನೇನು ಮಾಡಿದ್ದೀನಿ? 10ಇಂದ ಮಲ್ಟಿಪ್ಲೈ ಮಾಡಿದಾಗ ಸೊ ಏನಾಗಿದೆ? ಪಾಯಿಂಟ್ ಏನಾಗಿದೆ ಇಲ್ಲಿ ಆನ್ಸರಲ್ಲಿ ನೋಡ್ರಿ, ಪಾಯಿಂಟ್ ಎಲ್ಲಿ ಬಂದಿದೆ? ಸೊ 9 ಬಿಟ್ಟು ಪಾಯಿಂಟ್ ಇದ್ದಿದ್ದು 10ಇಂದ ಮಲ್ಟಿಪ್ಲೈ ಮಾಡಿದಾಗ ಸೊ ಆನ್ಸರಲ್ಲಿ ಪಾಯಿಂಟ್ ಎಲ್ಲಿ ಬಂದಿದೆ? 7 ಬಿಟ್ಟು ಇಲ್ಲಿ ಬಂದಿದೆ. 7 ಆದಮೇಲೆ ಪಾಯಿಂಟ್ ಬಂದಿದೆ. ಕ್ವಶನಲ್ಲಿ 9 ಆದಮೇಲೆ ಪಾಯಿಂಟ್ ಇತ್ತು, 10ಇಂದ ಮಲ್ಟಿಪ್ಲೈ ಮಾಡಿದಾಗ ಏನು? ಸೊ ಪಾಯಿಂಟ್ ಎಲ್ಲಿಗೆ ಜಂಪ್ ಆಗಿದೆ? ಸೊ ಇಲ್ಲಿದ್ದಿದ್ದು 9 and 7 ಮಿಡ್ಲಲ್ಲಿ ಇದ್ದಿದ್ದು ಪಾಯಿಂಟ್ ಎಲ್ಲಿಗೆ ಜಂಪ್ ಆಗಿ ಬಂದಿದೆ ಇಲ್ಲಿ? ಸೊ 7 ಆದಮೇಲೆ 7 and 5 ಮಿಡ್ಲಲ್ಲಿ ಜಂಪ್ ಆಗಿದೆ ಹೌದಲ್ವಾ. ಓಕೆನಾ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸೇಮ್ ನಂಬರನ್ನು 100ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ಅವಾಗ ಏನಾಗಿದೆ? 9 and 7 ಮಿಡ್ಲಲ್ಲಿ ಪಾಯಿಂಟ್ ಇದ್ದಿದ್ದು ಎಲ್ಲಿ ಜಂಪ್ ಆಗಿದೆ? ಸೊ 9 ಮಿಡ್ಲಲ್ಲಿ ಇದ್ದಿದ್ದು 7 and 5 2 ನಂಬರ್ ಬಿಟ್ಟು ಪಾಯಿಂಟ್ ಇಲ್ಲಿ ಜಂಪ್ ಆಗಿದೆ ಹೌದಲ್ವಾ. ಅದೇ 1000ಇಂದ ಮಲ್ಟಿಪ್ಲೈ ಮಾಡಿದಾಗ ಸೊ 9 and 7 ಮಧ್ಯದಲ್ಲಿ ಇದ್ದಿದ್ದು ಪಾಯಿಂಟ್ ಎಷ್ಟು ನಂಬರ್ ಬಿಟ್ಟು ಜಂಪ್ ಆಗಿದೆ? ಸೊ 7 5 1 3 ನಂಬರ್ ಬಿಟ್ಟು ಪಾಯಿಂಟ್ ಜಂಪ್ ಆಗಿದೆ. ಸೊ ಇಲ್ಲಿ ಏನಪ್ಪ ಅಂದರೆ 10ಇಂದ ಮಲ್ಟಿಪ್ಲೈ ಮಾಡಿದಾಗ ಅಂದರೆ 10ನಲ್ಲಿ 1 0 ಇದೆ ಓಕೆನಾ. ಹಾಗೆ 100ಇಂದ ಮಲ್ಟಿಪ್ಲೈ ಮಾಡಿದಾಗ 100ಅಲ್ಲಿ 2 0 ಇದೆ ಹೌದಲ್ವಾ. 1000ಇಂದ ಮಲ್ಟಿಪ್ಲೈ ಮಾಡಿದಾಗ 1000ಅಲ್ಲಿ 3 zeros ಇದೆ. ಸೊ ಎಷ್ಟು ಝೀರೋಸ್ ಇರುತ್ತೆ ಅಷ್ಟು ಡಿಜಿಟ್ಸು ಪಾಯಿಂಟ್ ಏನಾಗುತ್ತೆ? ರೈಟ್ ಸೈಡ್ ಜಂಪ್ ಆಗ್ತಾ ಹೋಗುತ್ತೆ. ಯಾವ ಸೈಡು? ಈ ಥರ ರೈಟ್ ಸೈಡ್ ಜಂಪ್ ಆಗುತ್ತೆ ಮಲ್ಟಿಪ್ಲೈ ಮಾಡುವಾಗ. ಸೊ ಇದನ್ನು ಮಲ್ಟಿಪ್ಲೈ ಮಾಡೋದನ್ನು ನಿಮಗೆ ಗೊತ್ತಾದರೆ ಡಿವಿಷನ್ ಮಾಡುವಾಗ ಅದೇ ಪಾಯಿಂಟು ಬ್ಯಾಕ್ ಸೈಡ್ ಜಂಪ್ ಆಗ್ತಾ ಬರುತ್ತೆ. ಸೊ ಅದನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡೋಣಂತೆ ಓಕೆನಾ. ಏನು? ಸೊ ಏನು 10ನಲ್ಲಿ 1 0 ಇದೆ ಅಂದರೆ ಪಾಯಿಂಟ್ ಇಲ್ಲಿದ್ದಿದ್ದು 1 ನಂಬರ್ ಜಂಪ್ ಆಗುತ್ತೆ ಓಕೆನಾ. ಸೊ 100ಅಲ್ಲಿ 2 0 ಇದೆ ಅಂದರೆ ಪಾಯಿಂಟು 2 ಡಿಜಿಟ್ ಬಿಟ್ಟು ಜಂಪ್ ಆಗುತ್ತೆ. 1 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇಡಬೇಕಾಗುತ್ತೆ. ಹಾಗೆ 1000ಅಲ್ಲಿ 3 zeros ಇದೆ ಅಂದರೆ ಪಾಯಿಂಟ್ ಇಲ್ಲಿದ್ದಿದ್ದು ಏನಾಗುತ್ತೆ? 1 2 3 ಡಿಜಿಟ್ ಬಿಟ್ಟು ಇಲ್ಲಿ ಜಂಪ್ ಆಗುತ್ತೆ ಓಕೆನಾ. ಸೊ ಪಾಯಿಂಟ್ ಆದಮೇಲೆ ನೆಕ್ಸ್ಟು ಈ ಝೀರೋಸು ಇದ್ರೂ ಅಷ್ಟೇ, ಇರಲಿಲ್ಲ ಅಂದ್ರೂ ಇದನ್ನು ಈ ಥರ ಬರಿಬೋದು, ಝೀರೋನ ತೆಗಿಬೋದು ಓಕೆನಾ. ಸೊ ಇಲ್ಲಿ 1 ಪಾಯಿಂಟ್ ಇದೆ, ಅದಾದಮೇಲೆ ಝೀರೋನ ಯಾವುದು ಡಿಜಿಟ್ ಇಲ್ದಾಗ ಝೀರೋನ ಬರೆಯೋಣ ಓಕೆನಾ. ಸೊ ಎಕ್ಸಾಂಪಲ್ 1 more ಎಕ್ಸಾಂಪಲ್ ತೋರಿಸ್ತೀನಿ, ಡೈರೆಕ್ಟ್ ಮಾಡ್ತೀನಿ ನೋಡ್ರಿ. ಈಗ 23.4593 ಇದೆ. ಸೊ 10ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ, ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ತುಂಬ ಈಸಿ ಇದೆ ಆನ್ಸರು. 10ನಲ್ಲಿ 1 0 ಇದೆ ಹೌದಲ್ವಾ. ಸೊ ಪಾಯಿಂಟ್ ಏನಾಗುತ್ತೆ? 1 ನಂಬರ್ ಬಿಟ್ಟು ಜಂಪ್ ಆಗುತ್ತೆ. ಇಲ್ಲಿ ಪಾಯಿಂಟ್ ಇಲ್ಲಿದೆ ಹೌದಲ್ವಾ, ಅದಕ್ಕಿಂತ ಮುಂಚೆ 23ನ ಬರ್ಕೊಂಡು ಬಿಡ್ರಿ. ಸೊ ಇಲ್ಲಿ 10ನಲ್ಲಿ 1 0 ಇದೆ ಅಂದರೆ 4ನ್ನು ಬರ್ದು 3 and 4 ಮಧ್ಯದಲ್ಲಿ ಪಾಯಿಂಟ್ ಇದೆ ಅಂದರೆ ಸೊ ಪಾಯಿಂಟ್ ಇಲ್ಲಿ ಕಳ್ಸೋಣ. ಸೊ 4 ಪಾಯಿಂಟ್ ಈ ಥರ ಓಕೆನಾ. ಸೊ ಪಾಯಿಂಟ್ ಇಲ್ಲಿತ್ತು, 10ನಲ್ಲಿ 1 0 ಇತ್ತಂದರೆ ಪಾಯಿಂಟನ್ನು 1 ನಂಬರ್ ಜಂಪ್ ಮಾಡಬೇಕು. ಇಲ್ಲಿದ್ದಿದ್ದು ಪಾಯಿಂಟು ಇಲ್ಲಿ ಜಂಪ್ ಆಗುತ್ತೆ ಓಕೆನಾ. ಹಾಗೆ ಸೇಮ್ ನಂಬರನ್ನು ಸೊ 100ಇಂದ ಮಲ್ಟಿಪ್ಲೈ ಮಾಡೋಣ ಹೌದಲ್ವಾ. ಸೊ ಫಸ್ಟ್ ಏನು ಮಾಡೋಣ? ಇದನ್ನು ಬರ್ಕೊಂಡು ಬಿಡೋಣ ಓಕೆನಾ.
ಸೊ 100ಅಲ್ಲಿ ಎಷ್ಟು ಝೀರೋಸ್ ಇದೆ? 2 ಝೀರೋಸ್ ಇದೆ. ಪಾಯಿಂಟ್ ಎಲ್ಲಿದೆ? ಇಲ್ಲಿದೆ, ಹೌದಲ್ವಾ? ಸೊ 3 and 4 ಮಧ್ಯದಲ್ಲಿ ಪಾಯಿಂಟ್ ಇದೆ ಅಂದರೆ 100ಅಲ್ಲಿ 2 ಝೀರೋಸ್ ಇದೆ ಅಂದರೆ 1 2 ನಂಬರ್ ಬಿಟ್ಟು ಅಂದರೆ 5 and 9 ಮಧ್ಯದಲ್ಲಿ ಪಾಯಿಂಟ್ ಬರುತ್ತೆ. ಓಕೆನಾ? ಸೊ ಸೇಮ್ ಇದೇ ನಂಬರನ್ನು ನಾವು ಏನು ಮಾಡಬೇಕು? 1000ಇಂದ ಮಲ್ಟಿಪ್ಲೈ ಮಾಡಿದಾಗ ಪಾಯಿಂಟ್ ಎಲ್ಲಿ ಬರುತ್ತೆ? ಸೊ ಫಸ್ಟು ನಂಬರನ್ನು ಬರ್ಕೊಂಡ್ಬಿಡೋಣ. ಓಕೆನಾ? ಪಾಯಿಂಟ್ ಎಲ್ಲಿದೆ? ಸೊ ಪಾಯಿಂಟ್ ಇಲ್ಲಿದೆ, ಹೌದಲ್ವಾ? ಕ್ವಶನಲ್ಲಿ 1000ಅಲ್ಲಿ ಎಷ್ಟು ಝೀರೋಸ್ ಇದೆ? 3 ಝೀರೋಸ್ ಇದೆ, ಹೌದಲ್ವಾ? ಸೊ ಏನಾಗುತ್ತೆ? ಎಷ್ಟು ನಂಬರ್ ಬಿಟ್ಟು ಜಂಪ್ ಆಗುತ್ತೆ? 3 ಝೀರೋಸ್ ಇದೆ ಅಂದರೆ 1 2 3 1 2 3 ನಂಬರ್ ಬಿಟ್ಟು ಪಾಯಿಂಟ್ ಜಂಪ್ ಆಗುತ್ತೆ. ಸೊ ಇದಾದಮೇಲೆ ಝೀರೋ ಹಿಂಗೆ ಬರೆಯೋಣ. ಬರೀ ಪಾಯಿಂಟ್ ಬರೆದ್ರೆ ಸರಿ ಅನಿಸಲ್ಲ, ಪಾಯಿಂಟ್ ಬರ್ದು ಹಾಗೆ ಬಿಟ್ಟರೆ ಸರಿ ಅನಿಸಲ್ಲ. ಸೊ 9 ಆದಮೇಲೆ ಬೇರೆ ಯಾವ ನಂಬರು ಇಲ್ಲ, ಅದಕ್ಕೆ ಏನು ಮಾಡೋಣ? ಪಾಯಿಂಟ್ ಬರೆದು ಝೀರೋ ಬರೆಯೋಣ. ಓಕೆನಾ? ಸೊ ಈ ಥರ ಏನಾಗುತ್ತೆ? ಡೈರೆಕ್ಟ್ ನಾವು ಏನು ಮಾಡ್ಬೋದು? ಯಾವುದೇ ಒಂದು ಡೆಸಿಮಲ್ನ ನಾವು 10 100 1000ಇಂದ ಮಲ್ಟಿಪ್ಲೈ ಮಾಡಿದಾಗ ಈ ಥರ ಡೈರೆಕ್ಟ್ ನಾವು ಆನ್ಸರ್ ಬರಿಬೋದು. ಸೊ ಎಕ್ಸಸೈಸ್ 5.6 ಪ್ರಾಬ್ಲಮಲ್ಲಿ ಇದೆ. ಸೊ ಏನು ಮಾಡಬೇಕು? ಡೈರೆಕ್ಟು ನಾವೇನು ಮಾಡಬೇಕು? ಡೆಸಿಮಲನ್ನು 10 100 1000ಇಂದ ಮಲ್ಟಿಪ್ಲೈ ಮಾಡಬೇಕು. ಹೇಗೆ ಮಲ್ಟಿಪ್ಲೈ ಮಾಡಬೇಕಪ್ಪ ಅಂದರೆ ಪಾಯಿಂಟ್ನ ಪೊಸಿಷನನ್ನು ಚೇಂಜ್ ಮಾಡ್ತಾ ಹೋಗಬೇಕು. ಓಕೆನಾ? ತುಂಬ ಸಿಂಪಲ್ ಇದೆ. 10ಇಂದ ಮಲ್ಟಿಪ್ಲೈ ಮಾಡಬೇಕಂದ್ರೆ 10ಅಲ್ಲಿ 1 ಝೀರೋ ಇದೆ, ಪಾಯಿಂಟ್ ಏನಾಗುತ್ತೆ? ನೆಕ್ಸ್ಟು ಮುಂದಕ್ಕೆ ಜಂಪ್ ಆಗ್ತಾ ಹೋಗುತ್ತೆ. ಒನ್ ನಂಬರ್ 1 ಡಿಜಿಟ್ ಬಿಟ್ಟು ಪಾಯಿಂಟ್ ಜಂಪ್ ಆಗುತ್ತೆ. 100ಇಂದ ಮಲ್ಟಿಪ್ಲೈ ಮಾಡಿದಾಗ 100ಅಲ್ಲಿ 2 ಝೀರೋಸ್ ಇದೆ ಅಂದರೆ ಸೊ ಪಾಯಿಂಟ್ ಏನಾಗುತ್ತೆ? 2 ನಂಬರ್ ಜಂಪ್ ಆಗುತ್ತೆ. ಓಕೆನಾ? 1000ಅಲ್ಲಿ 3 ಝೀರೋಸ್ ಇದೆ ಅಂದರೆ ಇಲ್ಲಿ ಪಾಯಿಂಟ್ನ ಪೊಸಿಷನ್ ಏನಾಗುತ್ತೆ? 3 ನಂಬರ್ಸ್ ಬಿಟ್ಟು ಚೇಂಜ್ ಆಗುತ್ತೆ, ಅಂದರೆ ಮುಂದಕ್ಕೆ ಜಂಪ್ ಆಗುತ್ತೆ. ಸೊ ಈ ಥರ ನಾವು ಡೈರೆಕ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಸೊ ನಾವಿವತ್ತು ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಸೈಸ್ 5.6 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.